ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಸಾಧಾರಣವಾಗಿ ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಮಹಿಳೆಯರು ತುಂಬಾ ಒಂದು ಖಿನ್ನತೆಗೊಳಗಾಗಿರುವಂತ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಂಗಿನ ಕಲೆಗಳು, ಮುಖದಲ್ಲಿ ಬಂಗಿನ ಕಲೆಗಳು. ಮನುಷ್ಯನ ಆತ್ಮಸ್ಥೈರ್ಯವನ್ನೇ ಕಡಿಮೆ ಮಾಡುವಂತ ಒಂದು ಕೆಟ್ಟ ಕಾಯಿಲೆ. ಸ್ಕಿನ್ ಡಾಕ್ಟರ್ಗೆ ತೋರಿಸ್ಕೊಂಡೆ, ಅವ್ರು ಯಾವ್ದೋ ಒಂದು ಕ್ರೀಮ್ ಕೊಟ್ಟರು, ಅದನ್ನ 3-4 ದಿನ ಹಚ್ಕೊಂಡೆ, ಸ್ವಲ್ಪ ಬೆಳ್ಳಗಾದಂಗಾಯ್ತು. ಆಮೇಲೆ ಬಿಟ್ಟ ಮೇಲೆ ಮತ್ತೆ ಯಾಕೋ ಕರಗಾಗ್ತಾ ಇದೆ ಅದಕ್ಕೆ. ಫಸ್ಟ್ ಆಫ್ ಆಲ್, ಬಂಗಿನ ಕಲೆಗಳು ಯಾಕೆ ಬರ್ತವೆ? ಮೆಲಾಸ್ಮಾ ಅಂತ ಕರಿತೀವಿ ನೋಡಿ. ಮೆಲನಿನ್ ಅಂತ ಒಂದು ಹಾರ್ಮೋನು ನಮ್ಮ ಚರ್ಮದ ಒಂದು ಡಾರ್ಕ್ನೆಸ್ ನ ಕಾಸ್ ಮಾಡುವಂಥದ್ದು. ನಮ್ಮ ಲಿವರ್ ಇರ್ಬೋದು, ನಮ್ಮ ಗಟ್ ಇರ್ಬೋದು, ಅಥವಾ ನಮ್ಮ ಕರಳು ಇರ್ಬೋದು, ಮತ್ತು ನಮ್ಮ ಥೈರಾಯ್ಡ್ ಇರ್ಬೋದು. ಈ 3 ಸಮಸ್ಯೆ ಇದ್ದವರಿಗೆ ಈ ಬಂಗಿನ ಕಲೆಗಳು ಜಾಸ್ತಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಎಳ್ಳು, ಸೆಸಿಮಿ ಸೀಡ್ಸ್ ನಾವೇನ್ ಕೇಳ್ತೀವಿ, ಅದರಲ್ಲಿ ಹೇರಳವಾಗಿ ಸಲ್ಫರ್ ಇರುತ್ತೆ. ಜೊತೆಗೆ ಸನ್ಫ್ಲವರ್, ಸೂರ್ಯಕಾಂತಿಯ ಬೀಜಗಳು ರೆಗ್ಯುಲರ್ ಆಗಿ ಸೇವಿಸ್ತಾ ಬರೋದ್ರಿಂದ ಸಲ್ಫರ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಮೆಲನಿನ್ ಹಾರ್ಮೋನ್ ಸಪರೇಷನ್ ಆಗುತ್ತೆ. ಜೊತೆಗೆ ಈ ಪಂಪ್ಕಿನ್, ಚೀನಿಕಾಯಿ ಬೀಜಗಳು, ಈ ಸಬ್ಜಾ ಬೀಜಗಳು, ಚಿಯಾ ಸೀಡ್ಸು, ಇದರಲ್ಲೆಲ್ಲ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಈ ಸೀಡ್ಸ್ ಗಳನ್ನ ನಿಜವಂತವಾಗಿ ಸೇವಿಸ್ತಾ ಬರೋದ್ರಿಂದ ಈ ಸಲ್ಫರ್ ನಮ್ಮ ದೇಹಕ್ಕೆ ಸಿಕ್ಬಿಟ್ಟು ಅದು ನಮ್ಮ ಲಿವರ್ ನ ಕ್ಲೀನ್ ಮಾಡುತ್ತೆ. ಜೊತೆಗೆ ಈ ಸಲ್ಫರ್ ರಿಚ್ ಫುಡ್ಸ್ ನಮ್ಮ ದೇಹದಲ್ಲಿರುವಂತಹ ಕಾಂತಿಯನ್ನ ಹೆಚ್ಚಿಸುತ್ತೆ. ಜೊತೆಗೆ ನಮ್ಮ ಒಂದು ಗ್ಲೂಟಥಿಯೋನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ.